ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಕಾಳಿ ಕರಾಲವದನೆ ಶಿರೋಮಾಲಾ ವಿಭೂಷಣೆ, ಚಾಮುಂಡೆ ಮಂಡಮತನೆ ನಾರಾಯಣಿ ನಮೋಸ್ತುತೆ. ಕಾಳಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಉಳ್ಳಂಥ ದೇವಿ, ಸ್ತ್ರೀ ರೂಪದಲ್ಲಿರುವಂತಹ ಪಾರ್ವತಿ ಅಂಶವಾಗಿರ್ತಕ್ಕಂಥ ದೇವಿ ಭದ್ರಕಾಳಿ, ಶಿವನ ಜಟೆಯಿಂದ ಬಂದಿರತಕ್ಕಂಥ ದೇವಿ ಹಾಗೂ ಪಾರ್ವತಿಯ ಒಂದು ಅಂಶ ಭದ್ರಕಾಳಿ, ಮಹಾಕಾಳಿ, ರುದ್ರಕಾಳಿ, ಸ್ಮಶಾನಕಾಳಿ. ಈ ಕಾಳಿ ಅದೃಷ್ಟ ದೇವತೆ, ಅದೃಷ್ಟವನ್ನು ಕೊಡುವಂತಹ ದೇವತೆ ಆಗಿರ್ತಾಳೆ. ಹಾಗೆ ದುಷ್ಟ ಸಂಹಾರವನ್ನು ಮಾಡುವಂತಹ ದೇವತೆಯೂ ಕೂಡ ಆಗಿರ್ತಾಳೆ. ಇಂತಹ ಕಾಳಿ ನಾನಾ ವಿಧ ಸಮಸ್ಯೆಗಳಿಗೆ, ಅಂದರೆ ಇವಾಗ ನಿಮಗೆ ಸಾಲಬಾಧೆ ಇರ್ಬೋದು, ಭೂತ ಪ್ರೇತ ಪಿಶಾಚಿಗಳ ಒಂದು ತೊಂದರೆ ಇರ್ಬೋದು, ಅತಿಯಾಗಿರ್ತಕ್ಕಂಥ ಶತ್ರು ಕಾಟ ಇರ್ಬೋದು, ಇಂತಹ ಹಲವಾರು ಸಮಸ್ಯೆಗಳಿಗೆ ನಾವು ಕಾಳಿಗೆ ಮೊರೆ ಹೋಗ್ತೀವಿ. ಆ ಕಾಳಿಗೆ ಮೊರೆ ಹೋದಾಗ, ಕಾಳಿಯ ಒಂದು ಜಪತಪಗಳನ್ನ ಮಾಡಿದಾಗ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ತೀವಿ. ಹೀಗಿರಬೇಕಾದ್ರೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥದ್ದು, ಬೆಂಗಳೂರಲ್ಲೇ ಇರುವಂಥದ್ದು. ಅಲ್ಲಿಗೆ ನೀವೆಲ್ಲ ಭೇಟಿ ಕೊಟ್ಟಿದ್ದೀರಾ, ತಾಯಿಗೆ ಪ್ರಾರ್ಥನೆ ಪೂಜೆಯನ್ನು ಮಾಡಿಸಿದ್ದೀರಾ, ಬಹಳ ಸಂತೋಷ. ಆದರೆ ಇವತ್ತು ಮಹಾಕಾಳಿಯ ಒಂದು ದೇವಸ್ಥಾನ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ದೇವಸ್ಥಾನಕ್ಕೆ ಹೋದಾಗ ನೀವು ಏನು ಮಾಡಬೇಕಪ್ಪ ಅಂತಕ್ಕಂಥ ವಿಚಾರನೂ ಕೂಡ ಹೇಳ್ತೀನಿ. ಈ ದೇವಸ್ಥಾನ ಬೆಂಗಳೂರಿಂದ ನೀವು ಹೋಗಬೇಕಾದ್ರೆ, ಅಥವಾ ಮೈಸೂರಿಂದ ಹೋಗಬೇಕಾದ್ರೆ, ಅಥವಾ ಕರ್ನಾಟಕದಿಂದ ಹೋಗಬೇಕಾದ್ರೆ ತಮಿಳುನಾಡು ಕಡೆಗೆ ಹೋಗಬೇಕು. ತಮಿಳುನಾಡಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ಹಳ್ಳಿ ತಿರುವಕ್ಕರೈ ಅಂತಕ್ಕಂಥ ಹಳ್ಳಿ. ಆ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ಅತಿ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಕಾಳಿ ದೇವಸ್ಥಾನ, ವಕ್ರಕಾಳಿ ಎಮ್ಮನ್ ಅಂತ. ವಕ್ರಕಾಳಿ ಅಂತ ಹೇಳಿದ್ರೆ ತನ್ನ ಕತ್ತನ್ನು ಎಲ್ಲೋ ಒಂದು ಕಡೆ ಇಟ್ಕೊಂಡು, ಅಂದರೆ ಮೇಲ್ಮುಖವಾಗಿ ಇಟ್ಕೊಂಡು, ಕೈ ಸ್ವಲ್ಪ ಟ್ವಿಸ್ಟ್ ಮಾಡಿ ಇಟ್ಕೊಂಡು, ಬಹಳ ಒಂದು ಸೌಮ್ಯ ರೂಪಾಯಿ ಅಂತ ಹೇಳ್ತೀವಿ. ಸೌಮ್ಯವಾಗಿ ನಮಗೆ ಅದು ಕಾಣಿಬಂದರೂ ಕೂಡ ಒಳಗಡೆಯಿಂದ ಬಹಳ ಉಗ್ರತೆ ಇರತಕ್ಕಂಥ ದೇವಿ ಭದ್ರಕಾಳಿ, ಮಹಾಕಾಳಿ. ಆ ವಕ್ರಕಾಳಿ ಎಮ್ಮನ್ ದೇವಾಲಯಕ್ಕೆ ಯಾರು ಹೋಯಿತು ಅಂತ ಹೇಳಿದರೆ ಇರುವಂತಹ ಸಮಸ್ತ ಭೂತ ಪ್ರೇತ ಪಿಶಾಚಿಗಳು, ಶತ್ರು ಕಾಟಗಳು, ಸಾಲಬಾಧೆಗಳು ಎಲ್ಲವೂ ನಿವಾರಣೆ ಮಾಡುವಂಥ ದೇವಿ ವಕ್ರಕಾಳಿ ಎಮ್ಮನ್ ದೇವಸ್ಥಾನ. ಈ ಒಂದು ದೇವಾಲಯ ನಾರ್ಮಲಾಗಿ ಎಷ್ಟೋ ಜನ ತಮ್ಮ ವಿಡಿಯೋಗಳಲ್ಲಿ ಹೇಳಿರಲ್ಲ, ಯಾಕಂದರೆ ಅವರಿಗೆ ಗೊತ್ತಿರಲ್ಲ ಅಥವಾ ಹೋಗಿರಲ್ಲ. ಇದು ಒಂದು ಪುಟ್ಟ ಹಳ್ಳಿಯಲ್ಲಿರ್ತಕ್ಕಂಥ ದೇವಸ್ಥಾನ. ಆದರೆ ನಮ್ಮಲ್ಲಿ ಬರೋರಿಗೆ ಎಷ್ಟೋ ಜನಕ್ಕೆ ಈ ಒಂದು ದೇವಾಲಯಕ್ಕೆ ಕಳಿಸಿದ ಮೇಲೆ ಅವರಿಗೆ ತುಂಬ ಒಳ್ಳೆಯ ಒಂದು ಭಾಗ್ಯೋದಯ ಆಗಿದೆ. ದುಷ್ಟ ಸಂಹಾರವನ್ನು ಮಾಡುವಂಥ ದೇವಿ ಇವಳು ಭದ್ರಕಾಳಿ. ಈ ವಕ್ರಕಾಳಿ ಎಂಬ ದೇವಸ್ಥಾನಕ್ಕೆ ನೀವು ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಅಷ್ಟಮಿ ದಿವಸ ಹೋಗಬೇಕು. ಶುಕ್ರವಾರ ಮಂಗಳವಾರಗಳಲ್ಲ, ಅಷ್ಟಮಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಹೋದಾಗ 2 ಲಿಂಬೆಹಣ್ಣು ತೊಗೊಂಡು ಹೋಗಬೇಕು. ಆ 2 ಲಿಂಬೆಹಣ್ಣನ್ನು ತೊಗೊಂಡು ಆ ದೇವಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಒಂದು ಕಡೆ ಕೂತ್ಕೋಬೇಕು. ಯಾವ ದಿಕ್ಕಲ್ಲಿ ಮುಖ ಮಾಡಬೇಕಾದ್ರೂ ಕೂತ್ಕೊಳ್ಳಿ. 2 ಲಿಂಬೆಹಣ್ಣನ್ನು ಕೈಯಲ್ಲಿ ಮುಷ್ಟಿ ಕಟ್ಟಿ ಇಟ್ಕೋಬೇಕು. ಐಂ ಕ್ರೀಂ ಭದ್ರಕಾಳಿಯೇ ನಮಃ, ಐಂ ಕ್ರೀಂ ಭದ್ರಕಾಳಿಯೇ ನಮಃ, ಐಂ ಕ್ರೀಂ ಭದ್ರಕಾಳಿಯೇ ನಮಃ 108 ಸಲ ಹೇಳಿಬಿಟ್ಟು ಆ 2 ಲಿಂಬೆಹಣ್ಣನ್ನು ನಿಮ್ಮ ತಲೆಗೆ ಸುತ್ತ ಹಾಕಿ, ಅದನ್ನು ಒಂದೊಂದೇ ಲಿಂಬೆಹಣ್ಣನ್ನು ಹಾಕಿ ಬಲಗಾಲಲ್ಲಿ ಎಡಗಾಲಲ್ಲಿ ತುಳಿದುಬಿಟ್ಟು ಕೈಕಾಲು ತೊಳ್ಕೊಂಡು ದೇವಿ ಕ್ಷೇತ್ರಕ್ಕೆ ಒಳಗಡೆ ಹೋಗಿ ಅಮ್ಮನ ಮುಂದೆ ನಿಂತ್ಕೊಂಡು, ಎಲ್ಲ ನೀನೇ ತಾಯಿ, ನಮ್ಮದೇನೂ ಇಲ್ಲ ಇಲ್ಲಿ ಅಂತಕ್ಕಂಥ ಶೂನ್ಯ ಭಾವದಲ್ಲಿ ನಿಂತ್ಕೊಂಡು ಆ ದೇವಿಗೆ ನಮಸ್ಕಾರವನ್ನು ಮಾಡಿದಾಗ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗಿ ಒಂದು ಒಳ್ಳೆಯ ಒಂದು ಅದೃಷ್ಟ ಅಂತಕ್ಕಂಥ ತೊಗೊಳ್ತೀರಾ. ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ದೇವಸ್ಥಾನ ವಕ್ರಕಾಳಿ ಎಮ್ಮನ್ ದೇವಸ್ಥಾನ. ಒಂದು ಸಲ ಹೋಗಿ ಭೇಟಿ ಮಾಡಿ ನೋಡಿ. ಇನ್ನೇನು ಹಾಕ್ಬೇಡಿ, ನೀವು ದುಡ್ಡು ಕಾಸು ನಿಮ್ಮದೇನೂ ಬೇಕಾಗಿಲ್ಲ. ಜಸ್ಟ್ ಅಲ್ಲಿ ಹೋಗಿ ನಾನು ಹೇಳುವಂಥ ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಬರುತ್ತೆ. ಇನ್ನೇನಾದರೂ ಒಂದು ಬೇರೆ ಥರದ ಪ್ರಶ್ನೆಗಳಿದ್ದರೆ ಅಥವಾ ಬೇರೆ ಥರಗಳ ಏನಾದರೂ ಪರಿಹಾರ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ. ನಮಸ್ಕಾರ.